ಸಿನಿಮಾಗಳ ಗುಣಮಟ್ಟ, ಸಿನಿಮಾದ ಕ್ಯಾಸ್ಟಿಂಗ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಮ್ಯೂಸಿಕ್, ಪ್ರೊಡಕ್ಷನ್ ಎಲ್ಲದರಿಂದ ಅಫ್ಕೋರ್ಸ್ ಎಲಿವೇಟ್ ಆಗುತ್ತೆ. ಆದ್ರೆ ಸಿನಿಮಾ ನಮ್ಮ ಮನಸ್ಸಿಗೆ ಮುಟ್ಟೋದು ಅದರ ಕೋರ್ ಕಂಟೆಂಟ್ ಇಂದ. ಈ ಸಾಲಿನಲ್ಲಿ ಇವತ್ತು ಸುಮಾರು ಸಿನಿಮಾಗಳ ನಡುವೆ ರಿಲೀಸ್ ಆದಂತಹ ಸಿನಿಮಾನೇ ಟೆನೆಂಟ್. ಇದೊಂದು ಮಿಸ್ಟರಿ ಥ್ರಿಲ್ಲರ್ ಜಾನರ್ಗೆ ಸೇರುವಂತಹ ಸಿನಿಮಾ. ಈ ಹಿಂದೆ ಕೋವಿಡ್ ಸಿಚುವೇಶನ್ ನಲ್ಲಿ ಸುಮಾರಷ್ಟು ಸಿನಿಮಾಗಳು ಬಂದಿದೆ. ಇದು ಕೂಡ ಆ ಸಾಲ್ಗೆ ಸೇರುವಂತಹ ಒಂದು ಸಿನಿಮಾ. ಬನ್ನಿ ಹಾಗಿದ್ರೆ ಈ ಸಿನಿಮಾದ ಸ್ಪೆಷಾಲಿಟಿ ಏನು, ಥ್ರಿಲ್ ನಿಜವಾಗ್ಲೂ ಆಗುತ್ತಾ, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು, ಎಲ್ಲವನ್ನ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಾಟ್: ಈ ಕತೆ ನಡೆಯೋದು ಕೋವಿಡ್ ನ ಲಾಕ್ಡೌನ್ ಟೈಮಲ್ಲಿ. 3 ವರ್ಷದ ಹಿಂದೆ ಮದುವೆ ಆಗಿ ಸುಂದರವಾದ ಜೀವನ ನಡೆಸ್ತಿರುವಂತಹ ಒಂದು ಕಪಲ್ಗೆ ನಿಮ್ಗೆ ಪ್ಯಾಂಡಮಿಕ್ ಅಲ್ಲಿ ಅಫೆಕ್ಟ್ ಆದಂಗೆ ಫೈನಾನ್ಷಿಯಲ್ ಸ್ಟ್ರೆಸ್ ಕ್ರಿಯೇಟ್ ಆಗಿರುತ್ತೆ. ಆ ಕಪಲ್ ತಮ್ಮ ಮನೆಯ ಮೇಲ್ಗಡೆ ಮನೆ ಪೋರ್ಷನ್ ನ ಬಾಡಿಗೆ ಕೊಟ್ಟಿರ್ತಾರೆ ಅಂಡ್ ಇಲ್ಲಿರುವಂತಹ ಟೆನೆಂಟ್ ನಿಂದ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ. ಈ ಮಧ್ಯೆ ಇಲ್ಲಿ ಅಚಾನಕ್ ಆಗಿ ಒಂದು ಕ್ರೈಮ್ ಆಗುತ್ತೆ. ಆ ಕ್ರೈಮ್ ಮಾಡಿದವ್ರು ಯಾರು, ಈ ಕ್ರೈಮ್ ಹಿಂದೆ ಇರುವಂತಹ ಉದ್ದೇಶ ಏನು, ಅಂಡ್ ಕ್ರೈಮ್ ಮಾಡಿದವರು ಕೊನೆಗೆ ಸಿಗಾಕೊಳ್ತಾರ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಅನಾಲಿಸಿಸ್: ಈ ಸಿನಿಮಾ ರಿವಾಲ್ವ್ ಆಗೋದು ಪ್ರೀತಿ, ಸ್ನೇಹ ಹಾಗೂ ನಂಬಿಕೆಯ ಸುತ್ತ. ಅಂಡ್ ಇದನ್ನ ರಚಿಸಿ ನಿರ್ದೇಶನ ಮಾಡಿರೋದು ಶ್ರೀಧರ್ ಶಾಸ್ತ್ರಿ ಅವರು. ಕಥೆಯ ಒನ್ಲೈನರ್ ಚೆನ್ನಾಗಿದೆ ಅಂಡ್ ಸಿಂಪಲ್ ಆಗಿದೆ, ಆದರೆ ಅದನ್ನ ಸ್ಕ್ರೀನ್ ಪ್ಲೇ ಮೂಲಕ ಎಫೆಕ್ಟಿವ್ ಆಗಿ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು. ಇಡೀ ಸಿನಿಮಾ ನಡೆಯೋದು 5 ಮುಖ್ಯ ಪಾತ್ರಧಾರಿಗಳ ಸುತ್ತ. ಅಂಡ್ 5 ಜನ ಆರ್ಟಿಸ್ಟ್ ಅಂದಾಗ ನಮ್ಮನ್ನ ಎಂಗೇಜ್ ಮಾಡೋದು ಖಂಡಿತ ಸುಲಭದ ಮಾತಲ್ಲ. ಆದ್ರೆ ಸಿನಿಮಾ ಗ್ರಿಪ್ಪಿಂಗ್ ಆಗಿ ನೋಡ್ಸ್ಕೊಂಡು ಹೋಗುತ್ತೆ ವಿತ್ ಗುಡ್ ಇನ್ಸೈಟಿಂಗ್ ಇನ್ಸಿಡೆಂಟ್ಸ್. ಸಿನಿಮಾದ ಕ್ಯಾಸ್ಟಿಂಗ್ ಅಲ್ಲಿ ಕಾಣಿಸ್ಕೊಳ್ಳೋದು ಧರ್ಮ ಕೀರ್ತಿರಾಜ್, ತಿಲಕ್, ಸೋನು ಗೌಡ, ರಾಕೇಶ್ ಮಯ್ಯ ಹಾಗೂ ಉಗ್ರಂ ಮಂಜು ಅವರು. ಇವರ ಕ್ಯಾರೆಕ್ಟರ್ ಆರ್ಕ್ ಮತ್ತು ಕ್ಯಾರೆಕ್ಟರ್ ಟ್ರೈಟ್ಸ್ ಗಳು ಚೆನ್ನಾಗಿವೆ. ಧರ್ಮ ಅವರ ಹಿಂದಿನ ಸಿನಿಮಾಗಳನ್ನ ಕಂಪೇರ್ ಮಾಡಿದ್ರೆ ಅವರ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಎವಾಲ್ವ್ ಆಗಿದೆ ಅಂಡ್ ನೋಟಿಸಬಲಿ ಆಡಿಯನ್ಸ್ ನ ಹಿಡಿದು ಕೂರಿಸುತ್ತೆ. ಸೋನು ಗೌಡ ಅವರು ಕೂಡ ಮುದ್ದಾಗಿ ಕಾಣಿಸ್ಕೋತಾರೆ, ಜೊತೆಗೆ ಚೆನ್ನಾಗಿ ಅಭಿನಯಿಸಿದ್ದಾರೆ ಕೂಡ. ಇನ್ನುಳಿದಂತೆ ಮಿಕ್ಕವರು ಕೂಡ ತಮಗೆ ಕೊಟ್ಟಂತಹ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಸಿನಿಮಾದ ಲೆಂತ್ 1 ಗಂಟೆ 39 ನಿಮಿಷ ಇದೆ. ಅಂಡ್ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಔಟ್ ಆಫ್ ದ ಟೈಮ್ ಹೋಗಿ ಲ್ಯಾಗ್ ಅನ್ಸಿದ್ರೆ ಅದು ಖಂಡಿತ ಮಜಾ ಕೊಡಲ್ಲ. ಎಷ್ಟು ಬೇಕು ಅಷ್ಟನ್ನ ಸ್ಮಾರ್ಟ್ ಆಗಿ ಇಟ್ಟು ಪ್ಯಾಕ್ ಮಾಡಿರೋದು ನನಗಿಷ್ಟ ಆಯ್ತು. ಇದಕ್ಕೆ ಎಡಿಟರ್ ಉಜ್ವಲ್ ಚಂದ್ರ ಅವರನ್ನ ಅಪ್ರಿಶಿಯೇಟ್ ಮಾಡಲೇಬೇಕು. ಬೈ ಚಾನ್ಸ್ ಇದೇ ಸಿನಿಮಾವನ್ನ ಲೀನಿಯರ್ ಪ್ಯಾಟರ್ನ್ ಅಲ್ಲಿ ಹೇಳಿದ್ರೆ ಈ ಸಿನಿಮಾ ಖಂಡಿತ ಇಷ್ಟು ಇಂಪ್ಯಾಕ್ಟ್ ಮಾಡ್ತಿರ್ಲಿಲ್ಲ ಅಂತ ಕೂಡ ಅನಿಸ್ತು. ಹಾಗೆ ಸಿನಿಮಾನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ದೊಡ್ಡ ಕೊಡುಗೆ ಕೊಟ್ಟಿರೋದು ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರುವಂತಹ ಗಿರೀಶ್ ಹೊತ್ತೂರ್ ಅವರು. ಇರೋ ಲಿಮಿಟೆಡ್ ಸ್ಪೇಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ವೆರೈಟಿ ಕೊಟ್ಟಿದ್ದು ನನಗೆ ಪರ್ಸನಲಿ ಇಷ್ಟ ಆಯ್ತು. ಮನೋಹರ್ ಜೋಶಿ ಅವರ ಸಿನಿಮಾಟೋಗ್ರಫಿ ಆವರೇಜ್ ಆಗಿದೆ. ಸಿನಿಮಾದ ಬಡ್ಜೆಟ್ ಕಾನ್ಸ್ಟೆಂಟ್ಸ್ ಮತ್ತು ಲಿಮಿಟೇಷನ್ಸ್ ಗಳನ್ನ ಬದಿಗಿಟ್ಟು ನೋಡೋದಾದ್ರೆ ಈಗ ಬರುವಂತಹ ಸಿನಿಮಾಗಳನ್ನ ಕಂಪೇರ್ ಮಾಡಿದಾಗ ಇನ್ನೂ ಬೆಟರ್ ವಿಜುವಲ್ ಕ್ವಾಲಿಟಿನ ಕೊಡಬಹುದಿತ್ತು ಅಂತ ಅನಿಸ್ತು. ಅಂಡ್ ಅದು ಆಡಿಯನ್ಸ್ ನ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ನ ಕೂಡ ಖಂಡಿತ ಜಾಸ್ತಿ ಮಾಡ್ತಾ ಇತ್ತು. ಸಿನಿಮಾದ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಗಿ ಇಂಟರ್ವೆಲ್ ಬ್ಲಾಕ್ ವರ್ಗೂ ರಿಪಿಟೇಟಿವ್ಲಿ ಇದೇ ನಡೀತಾ ಇದೆ ಅಂತ ಅನ್ಸುತ್ತೆ. ಫ್ರಮ್ ಇಂಟರ್ವೆಲ್ ಪಾಯಿಂಟ್ ಸಿನಿಮಾ ತಗೊಳ್ಳುವಂತಹ ಟರ್ನ್ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಕೂಡ ಈ ಸಿನಿಮಾವನ್ನ ನಾರ್ಮಲ್ ಆಗಿ ಮುಗಿಸ್ದೆ ಒಂದು ಸ್ಯಾಟಿಸ್ಫೈಯಿಂಗ್ ಫೀಲ್ ಕೊಡೋ ಹಾಗೆ ಮಾಡುತ್ತೆ. ಬಿಕಾಸ್ ಕಡಿಮೆ ಜನ ಆರ್ಟಿಸ್ಟ್ ಇದ್ದಾಗ ಇರೋ 3 ಜನದಲ್ಲಿ ಕಳ್ಳ ಯಾರು ಅಂತ ಕಂಡುಹಿಡಿಯೋದು ಅಷ್ಟು ಕಷ್ಟ ಆಗಲ್ಲ. ಅದರಲ್ಲೂ ಅಂತ ಕಥೆಗಳನ್ನ ಎಂಗೇಜಿಂಗ್ ಆಗಿ ಹೇಳೋದು ಇಸ್ ಅನ್ ಆರ್ಟ್. ಅದರ ಕ್ರೆಡಿಟ್ಸ್ ಅನ್ನ ಡೈರೆಕ್ಟರ್ ಶ್ರೀಧರ್ ಶಾಸ್ತ್ರಿ ಅವರಿಗೆ ಕೊಡ್ಲೇಬೇಕು. ಇನ್ನು ನನಗೆ ನೆಗೆಟಿವ್ ಅಂತ ಅನ್ಸಿದ್ದು ಸಣ್ಣ ಸಣ್ಣ ಡೀಟೇಲಿಂಗ್ಗಳು. ಮನೆ ತುಂಬಾ ಇರುವಂತಹ ಗಂಡ ಹೆಂಡತಿ ಫೋಟೋಸ್ಗಳು ನ್ಯಾಚುರಲ್ ಅಂತ ಅನಿಸ್ಲಿಲ್ಲ. ಅವೆಲ್ಲವನ್ನ ಎಡಿಟ್ ಮಾಡಿ ಜೋಡಿಸಿರೋದು ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು. ಅಂಡ್ ಚೆನ್ನ ಅಂತ ಬರುವಂತಹ ಫೋನ್ ಕಾಲ್ ಅಲ್ಲಿ ಕೂಡ ಕೆಲವೊಂದ್ಸರಿ CHANNA ಅಂಡ್ CHENNA ಅಂತ ಬರೋದು. ಕೆಲವು ರಿಪಿಟೇಟಿವ್ ಶಾರ್ಟ್ಸ್ ಗಳನ್ನ ಫ್ರೆಶ್ ಸೀನ್ ಗಳಲ್ಲಿ ಯೂಸ್ ಮಾಡಿರೋದು. ಇವೆಲ್ಲವನ್ನ ಅವಾಯ್ಡ್ ಮಾಡಬಹುದಿತ್ತು ಅಂತ ಅನಿಸ್ತು. ಓವರ್ ಆಲ್ ಆಗಿ ಹೇಳೋದಾದ್ರೆ ಟೆನೆಂಟ್ ಒಂದು ಡೀಸೆಂಟ್ ವಾಚ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಸಿನಿಮಾ ನೋಡಿದ್ರೆ ಒಂದು ಸಣ್ಣ ಸ್ಯಾಟಿಸ್ಫೈಯಿಂಗ್ ಫೀಲಿಂಗ್ ಅನ್ನ ಸಿನಿಮಾ ಕೊಡೋದ್ರಲ್ಲಿ ಮೋಸ ಅಂತೂ ಮಾಡಲ್ಲ. ನೀವೇನಾದ್ರೂ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಮನು.